ಸಾಗುವಳಿ ಜಮೀನು ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳ ಪೈಕಿ ಒಂದಾದಂತಹ ಆರ್ಟಿಸಿ ಅಂದ್ರೆ ಪಹಣಿ ದಾಖಲೆಯಲ್ಲಿನ ದೋಷ ತಿದ್ದುಪಡಿಗೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದಂತಹ ಕಂದಾಯ ಅದಾಲತ್ ಕಾರ್ಯಕ್ರಮ ಸ್ಥಗಿತವಾಗಿದ್ದು ರೈತರು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ಹೌದು, ಕಂದಾಯ ಅದಾಲತ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನವೀಕರಣಗೊಳಿಸುವಂತಹ ಪದ್ಧತಿ ಅಸ್ತಿತ್ವದಲ್ಲಿದ್ದು ಕಾಯಂ ವ್ಯವಸ್ಥೆ ಇಲ್ಲದಂತಾಗಿದೆ. ಇದರಿಂದಾಗಿ ರೈತರಿಗೆ ಭಾರೀ ಸಮಸ್ಯೆಯಾಗಿ ಹೋಗಿದ್ದು ಆರ್ಟಿಸಿ ದಾಖಲೆಗಳಲ್ಲಿನ ತಪ್ಪುಗಳನ್ನು ಸರಿಪಡಿಸುವುದೇ ಸವಾಲಾಗಿ ಹೋಗಿದೆ. ಆದರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ನಿಯಮದ ಪ್ರಕಾರ ಆರ್ಟಿಸಿ ದಾಖಲೆಯಲ್ಲಿನ ತಪ್ಪುಗಳನ್ನು ಸರಿಪಡಿಸುವಂತಹ ಅಧಿಕಾರ ಉಪವಿಭಾಗಾಧಿಕಾರಿಗಳಿಗೆ ಸೇರಿದೆ. ರೈತರಿಗೆ ಹೊರೆಯಾಗತ್ತೆ ಎಂಬಂತ ಉದ್ದೇಶದಿಂದ ರಾಜ್ಯ ಸರ್ಕಾರ ಹಲವು ವರ್ಷಗಳಿಂದ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿ ಸಾಮಾನ್ಯ ತಪ್ಪುಗಳನ್ನು ಸರಿಪಡಿಸುವಂತಹ ಅಧಿಕಾರವನ್ನ ತಹಶೀಲ್ದಾರ್ ಅವರಿಗೆ ನೀಡಿದೆ. ಆದರೆ 2024ರ ಡಿಸೆಂಬರ್ 25ಕ್ಕೆ ಕಂದಾಯ ಅದಾಲತ್ ಅವಧಿ ಕೊನೆಗೊಂಡಿದ್ದು ಸರ್ಕಾರ ಇನ್ನೂ ಕೂಡ ವಿಸ್ತರಣೆ ಮಾಡಿಲ್ಲ. ಇದೇ ಕಾರಣದಿಂದಾಗಿ ರೈತರು ಪಹಣಿ ತಿದ್ದುಪಡಿಗೆ ಸಮಸ್ಯೆ ಆಗ್ತಾ ಇದ್ದು ಈಗಾಗಲೇ ಆರ್ಟಿಸಿ ದಾಖಲೆಯಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಕಡತ ವಿಲೇವಾರಿಗೆ ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಬೇಕಾಗಿದೆ. ಆದರೆ ಕಂದಾಯ ಇಲಾಖೆ ಕಂದಾಯ ಅದಾಲತ್ನ ಅವಧಿಯನ್ನ ವಿಸ್ತರಣೆ ಮಾಡುತ್ತೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ.